ಸೊ ಇಲ್ಲಿವರೆಗೂ ನೀವು ಸಾಕಷ್ಟು ಹೀರೋ ಸೆಲೆಬ್ರಿಟೀಸ್ ಎಲ್ರಿಗೂ ಕೂಡ ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಇಂಥ ಒಬ್ಬ ಹೀರೋಗೆ ನಾನು ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಥರ ಯಾರಾದ್ರೂ ಇದ್ದಾರಾ ಅಂತ? ಹಾಂ ಸರ್, ಅಪ್ಪು ಸರ್ಗೆ ಹಾಂ, ನನ್ನ ತುಂಬ ಆಸೆ ಇತ್ತು ನನಗೆ. ಅಪ್ಪು ಸರ್ಗೆ ಒಂದು ಕೊರಿಯೋಗ್ರಫಿ ಮಾಡಲೇಬೇಕು. ಇಂಡಿವಿಜುವಲ್ ಆಗಿ ಅಸ್ಟೆಂಟಾಗಿ ಮಾಡಿದ್ದೀನಿ. ಓಕೆ. ಇಂಡಿವಿಜುವಲ್ ಆಗಿ ಅವ್ರಿಗೊಂದು ಸಾಂಗ್, ಯಾವುದೋ ಒಂದು ಸಾಂಗ್ ಒಂದು ಬೆಸ್ಟ್ ಡ್ಯಾನ್ಸ್ ನಂಬರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಆಗಲಿಲ್ಲ. ಅಪ್ಪು ಸರ್ಗೆ ಅಂತಂದ್ರೆ ಅದೇ ಬೇರೆ ಲೆವೆಲ್ ಥಿಂಕ್ ಮಾಡಬೇಕಾಗುತ್ತೆ. ಹೌದು ಸರ್, ನನಗೆ ತುಂಬ ಆಸೆ ಇತ್ತು ನನಗೆ. ನಾನು ಮಾಸ್ಟರ್ ಆದಾಗಲೂ ಅವ್ರಿಗೆ ಹೇಳಿದ್ದೆ, ಸರ್ ಮಾಸ್ಟರ್ ಆಗಿದ್ದೀನಿ ಸರ್ ಈ ಥರ ಹಂಗೆ ಅಂತ. ಖಂಡಿತ ಕೆಲಸ ಮಾಡೋಣ ಸಂತವ್ರೆ, ನಾನು ನಿಮ್ಗೆ ಖಂಡಿತ ಕರೆದು ನಿಮ್ಗೊಂದು ಸಾಂಗ್ ಕೊಡ್ತೀನಿ ಅಂತಲೂ ಅವ್ರು ಹೇಳಿದ್ರು. ಅವ್ರು ಹೇಳಿದ್ದು ನನಗೆ ಇನ್ನೂ ಜ್ಞಾಪನ ಇದೆ. ಓಕೆ. ಅಶ್ವಿನಿ ಸ್ಟುಡಿಯೋ ಅಥವಾ ಆನಂದ್ ಸ್ಟುಡಿಯೋದಲ್ಲಿ ಹೋದಾಗ ಒಂಚೂರು ಅವಾಗ ಹೇಳಿದರು. ಅದೊಂದು ಮಿಸ್ಸಿಂಗ್. ಅವ್ರ ಜೊತೆ ಒಂದು ಕೆಲಸ ಮಾಡಿದರೆ ಓಕೆ, ನಮ್ಮ ಇಂಡಸ್ಟ್ರಿಯಲ್ನ ಎಲ್ಲ ಫುಲ್ಫಿಲ್ ಆಗಿರೋದು. ಓಕೆ. ಅಪ್ಪು ಸರ್ ಜೊತೆ ಇದು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡಿದ್ರೆ ಯಾವ ಸಾಂಗು ಮತ್ತು ಅವ್ರ ಜೊತೆ ಒಡನಾಟ ಯಾವ ಥರ ಇತ್ತು ಅಂತ? ಸೊ ತುಂಬ ಕ್ಲೋಸ್ ಸರ್. ಅಂದರೆ ರಣವಿಕ್ರಮ ಮಾಡಿದ್ದೆ. ಓಕೆ. ಮತ್ತು ಪರಮಾತ್ಮ ಮಾಡಿದ್ದೆ. ಆ ಥರ ಒಂದು 2-3 ಸಿನಿಮಾ ಅಸ್ಟೆಂಟಾಗಿ ಮಾಡಿದ್ದೆ. ತುಂಬ ಜಾಲಿಯಾಗಿರ್ತಾರೆ ಸರ್.